ಪರ್ತಾಬಾದ್ ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರಿ ಯೋಜನೆಯ ಸ್ಯಾನಿಟರಿ ಪ್ಯಾಡ್ಗಳನ್ನು ಸುಟ್ಟು ಹಾಕಿದ ಪ್ರಕರಣ ಸಾರ್ವಜನಿಕ ಆಕ್ರೋಶ. ಅಫಜಲಪುರ ಮತಕ್ಷೇತ್ರದ ಪರ್ತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಶುಚಿ ಸುರಕ್ಷಿತ ಯೋಜನೆ ಅಡಿಯಲ್ಲಿ ನೀಡಬೇಕಾಗಿದ್ದ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಬದಲಿಗೆ ತಕ್ಕವರಿಗೆ ವಿತರಿಸದೆ ಸುಟ್ಟು ಹಾಕಿದ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆಯಿಂದ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ಉಂಟಾಗಿದೆ. ಪ್ರೌಢಶಾಲೆಗಳಲ್ಲಿ ಓದುತ್ತಿರುವ ಹೆಣ್ಣು ಮಕ್ಕಳು ಮತ್ತು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯುವತಿಯರಿಗೆ ಉಚಿತವಾಗಿ ಸ್ಯಾನಿಟರಿ ಪ್ಯಾಡ್ ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಈ ಪ್ಯಾಡ್ಗಳನ್ನು ಖರೀದಿಸಿ ಜಿಲ್ಲೆಗಳ ಆರೋಗ್ಯ ಕೇಂದ್ರಗಳಿಗೆ ವಿತರಿಸುತ್ತಿದೆ. ಆದರೆ ಪರ್ತಾಬಾದ್ ಕೇಂದ್ರದಲ್ಲಿ ಈ ನ್ಯಾಪ್ಕಿನ್ಗಳನ್ನು ವಿತರಣೆ ಮಾಡದೆ ಅವುಗಳನ್ನು ನಿರ್ಲಕ್ಷ್ಯದಿಂದ ಸುಟ್ಟು ಹಾಕಲಾಗಿದೆ ಎಂಬ ಆಘಾತಕಾರಿ ಮಾಹಿತಿ ಸ್ಥಳೀಯರು ಬಹಿರಂಗಪಡಿಸಿದ್ದಾರೆ. ಇದು ಕೇವಲ ಒಂದು ಆರೋಗ್ಯ ಕೇಂದ್ರದ ಘಟನೆ ಮಾತ್ರವಾಗಿರಲಾರದು ಎಂಬ ಆತಂಕವಿದೆ. ಇಂತಹ ಅನೇಕ ಕೇಂದ್ರಗಳಲ್ಲಿ ಸರ್ಕಾರದ ಯೋಜನೆಯ ಉದ್ದೇಶ ಹಾಗೂ ಸಾರ್ವಜನಿಕ ಹಣದ ದುರ್ಬಳಕೆ ನಡೆಯುತ್ತಿದೆ ಎಂಬ ಅನುಮಾನಗಳು ಶಕ್ತಿಯಾಗುತ್ತಿವೆ. ಶುದ್ಧತೆ ಮತ್ತು ಸೌಕರ್ಯದ ಅಭಾವದಿಂದ ಈ ಪ್ಯಾಡ್ಗಳ ಅಗತ್ಯವಿರುವ ಸಾವಿರಾರು ಬಾಲಕಿಯರು ಇನ್ನೂ ಕೂಡ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ. ಸರ್ಕಾರಿ ಯೋಜನೆಗಳನ್ನು ಭದ್ರವಾಗಿ ಜಾರಿಗೆ ತರಬೇಕಾದ ಕರ್ತವ್ಯವನ್ನ ನಿರ್ಲಕ್ಷ್ಯ ಮಾಡುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಜಿಲ್ಲಾಡಳಿತವನ್ನ ಒತ್ತಾಯಿಸುತ್ತಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ರೀತಿಯ ದುರಾಚರಣೆಗಳು ಮರುಕಳಿಸದಂತೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂಬುದು ಸರ್ ಏನಾಗಿದೆ ಸರ್, ಇವತ್ತು ಈ ಒಂದು ದೃಶ್ಯದಲ್ಲಿ ನೋಡಿದಾಗ ಸಾಕಷ್ಟು ಹೆಣ್ಮಕ್ಳಿಗೆ ಕೊಡಬೇಕಂತ ಶುಚಿ ಕರ್ನಾಟಕ ಸರ್ಕಾರದ ಉಚಿತವಾಗಿ ಹೆಣ್ಮಕ್ಳಿಗೆ ನೀಡಬೇಕಂತೇಳಿ ಯೋಜನೆ ತಂದಿರೋದು ಅಂಥದ್ರಲ್ಲಿ ನೋಡಿದಾಗ ಎಲ್ಲ ಸುತ್ತಿ ಬಿಸಾಕಿದ್ದಾರೆ. ಅಲ್ಲಿ ಸಾಕಷ್ಟು ರೂಮ್ದಲ್ಲಿ ಕೂಡ ಸಂಗ್ರಹವಾಗಿದೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಈ ಒಂದು ಶುಚಿ ಇದು ಸ್ಯಾನಿಟರಿ ನ್ಯಾಪ್ಕಿನ್ ಗ್ರಾಮಾಂತರ ಪ್ರದೇಶದ ಮಹಿಳೆಯರಿಗೆ ಉಚಿತವಾಗಿ ಪೂರೈಕೆ ಮಾಡಬೇಕನ್ನತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದ್ದು, ಇವತ್ತು ಕೋಟ್ಯಾಂತರ ರೂಪಾಯಿ ಸರ್ಕಾರ ಇದಕ್ಕೆ ವ್ಯಯ ಮಾಡಿ ಇವತ್ತು ರಾಜ್ಯದ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೂಲಕ ಆಗಿರ್ಬೋದು, ಇವತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳ ಮೂಲಕ ಆಗಿರ್ಬೋದು, ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಉಚಿತವಾಗಿ ಪೂರೈಕೆ ಮಾಡಬೇಕನ್ನತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆಸ್ಪತ್ರೆಗೆ ತಲುಪಿಸಿದ್ರು ಕೂಡ ಇವರನ್ನೋದು ಮೆಡಿಕಲ್ ಆಫೀಸರ್ಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಇವತ್ತು ಸ್ಯಾನಿಟರಿ ನ್ಯಾಪ್ಕಿನ್ಗಳು ಇಲ್ಲಿ ಹಾಳಾಗಿ ಹೋಗಿದ್ದಾವೆ. ಎಷ್ಟೋ ಸುಮಾರು ಅರ್ಧದಷ್ಟು ಪ್ಯಾಡ್ಗಳು ಸುಟ್ಟು ಹಾಕಿದ್ದಾರೆ. ಈಗಾಗಲೇ ಒಂದು ರೂಮ್ ಪೂರ್ಣ ಅಲ್ಲಿ ಸ್ಯಾನಿಟರಿ ಪ್ಯಾಡ್ಗಳು ತುಂಬೋಗಿದ್ದಾವೆ. ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಈ ಕುರಿತು ತನಿಖೆ ನಡೆಸಿ ಆಹಾರವನ್ನ ತಕ್ಷಣವೇ ಪ್ರಕಟಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ.